ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಏನಪ್ಪ ಅಂತ ನಾನು ಹೇಳೋದೇ ಬೇಡ, ಆಲ್ರೆಡಿ ನಿಮಗೆ ಟೈಟಲ್ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಸ್ವಾತಿ ಹೊಸ ಗಾಡಿ ಡೆಲಿವರಿ ತೊಗೊಳ್ಳೋದನ್ನೇ ವ್ಲಾಗ್ ಮಾಡ್ತಾಳೆ ಅಂತ, ಅದೇ ವ್ಲಾಗ್ ಆಗಿರುತ್ತೆ. ಇದೆಲ್ಲ ಒಂದು ಚಿಕ್ಕ ಪುಟ್ಟ ಮೈಲ್ ಸ್ಟೋನ್ ನಿಮ್ಮ ಜೊತೆ ಕೂಡ ನನಗೆ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಆ್ಯಂಡ್ ಹೋಗೋ ಮುಂಚೆ ಮನೇಲಿ ದೀಪ ಹಚ್ಚಿ ಹೋಗೋಣ ಅಂತ ದೀಪ ಹಚ್ತಾ ಇದ್ವಿ. ಬೆಳಗ್ಗೆನೇ ಎದ್ದು ದೀಪ ಹಚ್ಚಿ ಗಾಡಿ ತೊಗೊಳಕ್ಕೆ ಅಂತ ಹೋಗ್ತಾಯಿದ್ವಿ. ಒಂಥರ ಫುಲ್ ಖುಷಿ ಆಗ್ತಾಯಿತ್ತು, ಆಯಿತಾ. ಇದೇನು ದೊಡ್ಡ ವಿಷಯನಾ ಅಂತ ನೀವು ಅಂದ್ಕೊಬೋದು, ಬಟ್ ಇದೆಲ್ಲ ಒಂದು ಖುಷಿನೇ. ನನಗೆ ಈ ಥರ ಚಿಕ್ಕ ಪುಟ್ಟ ಖುಷಿನೇ ಜಾಸ್ತಿ ಖುಷಿ ಕೊಡೋದು. ಸೊ ನನ್ನ ಹೆಸ್ರಲ್ಲಿ ಗಾಡಿ ತೊಗೊತಾ ಇದ್ದೆ, ಆ್ಯಂಡ್ ಫಸ್ಟ್ ಟೈಮ್ ನನ್ನ ಹೆಸ್ರಲ್ಲಿ ಲೋನ್ ಮಾಡಿಸ್ಕೊಂಡಿದ್ದೀನಿ. ಇವತ್ತವರೆಗೂ ನಾನು ಒಂದು ಚಿಕ್ಕ ಫೋನು ಕೂಡ ಲೋನಲ್ಲಿ ತೊಗೊಂಡಿದ್ದವಳೇ ಅಲ್ಲ. ಸೊ ಅಂಥದ್ರಲ್ಲಿ ಈ ಸತಿ ಗಾಡಿನ ಲೋನಲ್ಲಿ ಇಸ್ಕೊಂಡಿದ್ದೀನಿ. ಸೊ ಒಂಥರ ಏನೋ ಖುಷಿ, ಡಿಫ್ರೆಂಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಷ್ಟೊಂದು ದಿನ ಆಗಿತ್ತು, ಆಯಿತಾ. ನಾನು ಕಾಲೇಜ್ ಟೈಮಲ್ಲಿ ನಾನು ಟೂ ವೀಲರ್ ತೊಗೊಂಡು ಓಡಿಸಿದ್ದು. ಆ್ಯಂಡ್ ಅದಾದಮೇಲೆ ಮದುವೆ ಆದಮೇಲೆ ನಾನು ನನ್ನ ಗಾಡೀಲಿ ಹೋಗೇ ಇಲ್ಲ. ನನ್ನ ಗಾಡಿ ಅನ್ನೋದು ಇರಲೇ ಇಲ್ಲ. ಪ್ರತಿ ಸತಿ ನಾನು ಎಲ್ಲೇ ಹೋಗ್ಬೇಕಂದ್ರೆ ಸುನಿ ಕರ್ಕೊಂಡು ಹೋಗೋರು, ಇಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಆ ಥರ ಮೋಸ್ಟ್ ಆಫ್ ದ ಟೈಮ್ ನಾನು ಸುನಿ ಜೊತೆ ಟೂ ವೀಲರಲ್ಲಿ ಕಾರಲ್ಲಿ ಹೋಗಿರೋದೇನೆ. ನಾನೇ ಎಲ್ಲೂ ಅಷ್ಟಾಗಿ ಒಬ್ಬಳೇ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಸತಿ ಇರಲಿ, ನಾನು ವೀರು ಇಲ್ಲೇ ಎಲ್ಲರೂ ಹೋಗಿ ಬರೋಕ್ಕೆ, ಆ್ಯಂಡ್ ಅಲ್ಲೇ ಹೋಟೆಲ್ ಓಡಾಡೋಕ್ಕೆ, ಇಲ್ಲ ಅವನೇನಾದ್ರು ಸ್ಕೂಲಿಗೆ ಸೇರಿಸಿದ್ರೆ ಡ್ರಾಪು ಪಿಕ್ ಮಾಡಲಿ, ನಾನೇ ಬೇಕು ನನಗೆ ಒಂದು ಗ್ರಾಸರಿ ತರೋಕ್ಕೆ, ತರಕಾರಿ ತರೋಕ್ಕೆ ಎಲ್ಲ ಬುಲೆಟೇ ಎತ್ತಬೇಕಲ್ಲ, ಇದೊಂದು ಇರಲಿ ಅನ್ನೋ ಮನೆಯಲ್ಲಿ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡು ಈ ಗಾಡಿನ ತೊಗೊತಾ ಇರೋದು. ಒಂಥರ ಫುಲ್ ಖುಷಿ ಅನ್ನಿಸ್ತಾಯಿತ್ತು. ವೀರಿಗೆ ಹೇಳ್ತಾ ಇದ್ದೆ 2 ದಿವಸದಿಂದನೇ, ವೀರು ನಂದು ಗಾಡಿ ಬರುತ್ತೆ, ಹೊಸ ಗಾಡಿ ಬರುತ್ತೆ ಅಂತ. ಅವನ ಮಮ್ಮಿ ಆರೆಂಜ್ ಕಲರ್ ತಗೋ, ಮಮ್ಮಿ ಗ್ರೀನ್ ಕಲರ್ ತಗೋ ಅಂತೆಲ್ಲ ಹೇಳ್ತಾ ಇದ್ದ. ಅವನಿಗೆ ಬಾ ಗಾಡಿ ಇಸ್ಕೊಂಬರೋಕೆ ಹೋಗೋಣ ಅಂದರೆ ಅವನಿಗೂ ಒಂಥರ ಫುಲ್ ಖುಷಿ, ಮಮ್ಮದ ಗಾಡಿ ಅಂತ. ಒಂಥರ ಚೆನ್ನಾಗಿತ್ತು. ಯಾವ ಗಾಡಿ ತೊಗೊಂಡಿದ್ದೀವಿ ಏನು ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ವ್ಲಾಗಲ್ಲಿ, ಜುಪಿಟರ್ ಗಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಅದೊಂಥರ ಚೆನ್ನಾಗಿದೆ ಟ್ರೆಂಡಿಂಗ್ ಆಗಿ, ಆ್ಯಂಡ್ ಬೂಟ್ ಸ್ಪೇಸು ಅದೆಲ್ಲ ಚೆನ್ನಾಗಿದೆ ಅನ್ನೋ ಒಂದು ರೀಸನ್ಗೆ ನಾವು ಅದನ್ನೇ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಅವರು ಕಲರ್, ನಾನು ಕೇಳಿದ ಕಲರ್ ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಬಟ್ ಫೈನಲಿ ಒಂದು 2 ವೀಕ್ಸ್ ಒಳಗಡೆ ತರಿಸಿ ಕೊಟ್ಟರು. ಸೊ ಎಲ್ಲ ಮನೇಲಿ ಈಗ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ನಿಯರ್ ಬೈ ಇದ್ದಿದ್ದು ಬಂದುಬಿಟ್ಟು JP ನಗರ್ ಡಿಮಾರ್ಟ್, ಗೊಟ್ಟಿಗೆರೆ ಡಿಮಾರ್ಟ್ ಎದುರುಗಡೆನೇ ಒಂದು TVS ಶೋರೂಮ್ ಇತ್ತು, ಅಲ್ಲೇ ಬುಕ್ ಮಾಡಿದ್ವಿ. ಸೊ ಡೆಲಿವರಿ ಕೂಡ ಅಲ್ಲೇ ಇತ್ತು. ಸರಿ ಹೋಗಿ ಬರೋಣ, ಹೆಂಗಿರುತ್ತೆ ಏನು ಅಂತ ನೋಡೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಅದು ಆಚೆ ನೋಡಿದ್ವಿ, ಚೆನ್ನಾಗಿದೆ ಅಂದಲ್ಲ. ಅಲ್ಲ, ಮೆರೂನ್ ಕಲರ್. ಬಾ ತೋರಿಸ್ತೀನಿ. ರೆಡಿ. ಹಂಗೆಲ್ಲ ಹೋಗ್ಬಿಡ ಹಿಂಗೆ. ಇಲ್ವಾ ಇದು ಚೆನ್ನಾಗಿದ್ಯಾ? ಬಾಯ್ಲಿ. ಇದು 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 ನೋಡಿ, ಚೆನ್ನಾಗ್ಯಾ? ಅದಲ್ಲ, ಇದು ಅದು ನಂಗೆ ಓಡ್ಸೋಕ್ಕಲ್ಲ. ಇದು ಪಾಪ ಅದು ಓಡಿಸ್ಕೊಂಬರುತ್ತಂತೆ. ಅಲ್ಲೊಂದಿದೆ ಸುನಿ, ಅಲ್ಲಿ ಅದಕ್ಕೆ ಮಿರರ್ ಹಾಕಿದ್ದಾರೆ, ಇದಕ್ಕೆ ಮಿರರ್ ಹಾಕಿಲ್ಲ ಅಲ್ವಾ? ಬಾಯ್ ಕಡೆ ನಾನು ಹೇಳಲಿಲ್ಲ. ಹಂಗೈತಲ್ವಾ, ಮುಟ್ಟಿರೋ ಡಂಚಾಗಿ ಸುಮ್ಮನೆ ನೋಡಲ. ಚೆನ್ನಾಗಿದೆಯಾ ಕ್ವಾಲಿಟಿ? ಯಾರ್ದು ಗಾಡಿ? ಯಾರ್ದು? ಬೀಳ್ತೀಯಾ? ಬುಲೆಟು
ಬೈಕು ಪಪ್ಪದ ಬೈಕಲ್ಲಿ ನೋಡ್ಕೊಂಬಿಟ್ಟು ವೀಡಿಯೋ ಮಾಡ್ತೀನಿ ಆಮೇಲೆ ತಿರ್ಗಾ ಕೇಳ್ಬಿಟ್ಟು ಪುಷ್ ಮಾಡಿ ಲೆಫ್ಟ್ ಮಾಡಿ ಲಾಕ್ ಆಗುತ್ತೆ ಅಗೇನ್ ರೈಟ್ ಮಾಡಿ ಲಾಕ್ ಆಗುತ್ತೆ ನಾವು ವಿತೌಟ್ ಪುಷ್ ರೈಟ್ ಮಾಡಿದ್ರೆ ಗಾಡಿ ಆನ್ ಮಾಡೋದು ಬರುತ್ತೆ ಎರಡರಲ್ಲಿ ಯಾವುದೋ ಒಂದು ಬ್ರೇಕ್ ಹಿಡ್ಕೊಂಡು ಪುಷ್ ಮಾಡಬೇಕು ಸಾಕು ಎಷ್ಟೊಂದು ಥರ ಪುಷ್ ಮಾಡಿದ್ರೆ ಪಾಸಲ್ಲಿ ಎಲ್ಲೇ ಬರುತ್ತೆ ಇಂಡಿಕೇಟರ್ಸು ಹಾರನ್ನು ಇದು ಬಂದು ಪಾರ್ಕಿಂಗ್ ಇರೋದು ಅದಲ್ಲ ಇದು ಬಂದು ಇಂಟೆಲಿಜೆಂಟ್ ಅಸಿಸ್ಟೆಂಟ್ ಆಟೋ ಆಫ್ ಇಂಜಿನ್ ಬರುತ್ತೆ ಟ್ರಾಫಿಕಲ್ಲೆಲ್ಲ ಇದ್ದಾಗ 20 ಸೆಕೆಂಡ್ಸ್ ಆದಮೇಲೆ ಆಟೋಮೆಟಿಕ್ ಆಫ್ ಆಗುತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಜಸ್ಟ್ ಬ್ರೇಕ್ ಹಿಡ್ಕೊಂಡು ಸೈಡ್ ರೈಸ್ ಮಾಡಿದ್ರೆ ಸಾಕು ಅದನ್ನು ಇದನ್ನು ಯೂಸ್ ಮಾಡೋದು ಆಮೇಲೆ ನೀನು ವೀಡಿಯೋ ಮಾಡ್ತೀನಿ ನಿಂತು ಅದೇ ಅಕ್ಕಿ ಕೊಡಲ್ಲ ನಿನಗೆ ಇರಲಿ ವಿಡಿಯೋ ಹೋಣ ಬೇರೆ ಏನು ತಿಂತಾ ಇದೆಯಾ ಇಡ್ಲಿ ವಡ ಪಲಾವ್ ನಾನು ಇನ್ನೂ ಮಾಡಲಿಲ್ಲ ದೋಸೆ ಬೇಕು ಅವ್ರು ಇನ್ನೂ 10 ನಿಮಿಷ ಆಗುತ್ತೆ ಬೇರೆ ಮಾಡು ವಡಾನೆ ನೋಡು ಇಲ್ಲ ವಡಾನೆ ಮೊನ್ನೆ ತಗೋ ಬೇರೆ ಮಾಡು ನೋಡ್ತೀನಿ ಇರು ಹಿಂಗೆ ತಿನ್ಸ್ಬಿಟ್ಟು ಅಷ್ಟೊಂದು ರೆಡಿ ಆಗಿದ್ರೆ ದೋಸೆ ಇಲ್ಲಾಂದ್ರೆ ಬೇರೆ ಏನಾರು ಆಡು ತಿನ್ಸು ವೀರಿಗೆ ನೀರು ಕುಡಿ ನೀನು ತಿನ್ಕೊಂಬಿಡು ಅಯ್ಯೋ ಬೀಳಿಸ್ತಿಯಲ್ಲ ಮುಂದೆ ಇವಾಗ ಈ ತಿನ್ಸು ಗಲೀಜ್ ಮಾಡ್ಕೊಂಡು ಹಂಗೆ ತುರ್ಕ್ತಿಯ ನೀನು ಅವನಿಗೆ ತಿಂದಿಲ್ಲ ಚೆಲ್ಬೇಡ ಗೊಂಬೆ ಮೊಸರು ಅಲ್ಲಿಂದ ನಮ್ಮಲ್ಲಿನ ಮೊಸರು ಸಾಲ್ಟ್ ಜಾಸ್ತಿ ತಿನ್ಸು ಮಗನು ವೆರಿ ಗುಡ್ ಈಗ ತಿನ್ಕೊಬಿಡ್ಲಿ ಅದು ತಿನ್ಕೊಂಬಂದೆ ಫಸ್ಟು ಬೇಗ ಹಾಗೆ ಅಂತ ಇರು ಜಿಯ ಕುಡಿತಾನೆ ಆಮೇಲೆ ತಿನ್ಸು ನಮ್ಮ ಮನೆ ಪಕ್ಕ ಎಲೆ ಮಗು ಇದೆ ಆ ಮಗುನೇ ತೊಗೊಂಡ್ಬಿಟ್ಟು ಇವಳೆ ಅಣ್ಣ ಅವ್ರ ಪಾಪ ಪಾತ್ರೆ ತೊಳಿತಾರಂತೆ ನೋಡ್ಕೊಂಡಿಲ್ಲ ತಿನ್ಸ್ಬೇಕಂತೆ ತಿನ್ಸ್ಬೇಕು ಇಟ್ಕೊಂಡೋಳಂತ ಆ ಮಗು ಒಂಚೂರು ಸೌಂಡ್ ಮಾಡಿಲ್ಲ ಅಂತ ನಮ್ಮಮ್ಮ ಹೇಳ್ತೈತೆ ನೋಡು ಹಿಂಗೆ ಆಡೋಳೆ ಅಂತ ವೀರು ಬಾಯ ಅನ್ನೋಳು ತಿನ್ಸ್ತಾಳು ನೀನು ತಿನ್ನಿಸ್ತೀಯಾ ಆ ಕೈ ತಿನ್ಸಿ ಎತ್ಕೊ ಅಲ್ಲಿ ಎತ್ಕೊ ಮೇಲೆ ಎತ್ಕೊ ಇಲ್ಲೆತ್ಕೊ ಸ್ವಲ್ಪ ಅಯ್ಯಯ್ಯೋ ಹಾಕೋಣ ಇಲ್ಲ ಬಟ್ಟೆ ನೀಟಾಗೇ ಇದೆ
ನೀನು ತಿನ್ನು, ಫಸ್ಟ್ ನೀನು ತಿನ್ನು. ವೇಸ್ಟ್ ಮಾಡ್ತಾರೆ. ನೋಡಿದ್ರಲ್ಲ, ನಾವು ಗಾಡಿ ಇಸ್ಕೊಂಡ್ಮೇಲೆ ಬನಾಗಿ ಬಂದಿದ್ದೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಆ್ಯಂಡ್ ಅಲ್ಲಿ ಸೋನು, ಗೋಪಿ ಅಣ್ಣ ಮತ್ತು ಗುಂಬೆಲ್ಲ ಜಾಯ್ನ್ ಆದರು. ಅಲ್ಲಿಂದ ನಮಗೆ ಮಧ್ಯಾಹ್ನ ಆಗೋಗಿತ್ತು. ನಮ್ಗೆ ಆಲ್ರೆಡಿ ಗೊತ್ತಿತ್ತು ಇಷ್ಟೊತ್ತಲ್ಲಿ ದೇವಸ್ಥಾನ ಯಾವುದು ತೆಗ್ದಿರಲ್ಲ. ಸಂಜೆ ಪೂಜೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ಹೋದ್ವಿ. ನೀನೇ ಓಡಿಸು ಅಂದರು. ಸರಿ ನಾನೇ ನನ್ನ ಗಾಡಿ ಓಡಿಸ್ಕೊಂಬರೋಣ ಅಂತ ಒಂಚೂರು ಮುಂದೆವ್ರಿಗೆ ಹೋಗಿ ಗಾಡಿನ ಟರ್ನ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಮತ್ತು ಮನೇಲಿ ಏನಾಯಿತು ಏನು ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಗಾಡಿ ಓಡಿಸೋದನ್ನ ಸೋನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ರು. ತುಂಬ ದಿನ ಆದಮೇಲೆ ಓಡಿಸ್ದೆ, ಬಟ್ ಚೆನ್ನಾಗಿ ಅನ್ನಿಸ್ತು. ಒಂಥರ ಲೈಟ್ ವೆಯ್ಟು ಆ್ಯಂಡ್ ಚೆನ್ನಾಗಿದೆ ಗಾಡಿ ಅನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು? ಕಲರೆಲ್ಲ ಚೆನ್ನಾಗಿದೆಯಾ ಗಾಡಿ? ಆ್ಯಂಡ್ ನಿಮ್ಮ ಹತ್ರನೂ ಏನಾದರೂ ಈ ಜುಪಿಟರ್ ಇದ್ದರೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಾನು ಗಾಡೆಲ್ಲ ಎಕ್ಸ್ಟ್ರಾ ಹಾಕಿಸ್ಕೊಂಡೆ. ಏನಾದರೂ ಎಷ್ಟೊಂದು ದಿನ ಆದಮೇಲೆ ಓಡಿಸ್ತಾ ಇದ್ದೀನಿ, ಬಿದ್ದಿದ್ರೆ ಅನ್ನೋ ಒಂದು ಭಯ ಅನ್ನೋದು ಇರುತ್ತಲ್ವ. ಸೊ ಹಾಗಾಗಿ ಇರಲಿ, ಸೇಫರ್ ಸೈಡ್ ಆ್ಯಂಡ್ ಗಾಡಿಗೂ ಏನು ಜಾಸ್ತಿ ಡ್ಯಾಮೇಜ್ ಆಗಬಾರ್ದು ಅಂತ ಹಾಕ್ಸ್ಕೊಂಡೆ. ಬಟ್ ನೋಡೋಣ, ಅದು ನೋಡೋಕ್ಕೇನು ಅಷ್ಟು ಗಟ್ಟಿ ಇದೆ ಅಂತ ಅನಿಸ್ತಾ ಇಲ್ಲ. ನೋಡೋಣ ಅಂದ್ಬಿಟ್ಟು ಬರೀ ಅವ್ರು 3000 ಆಫರ್ಗೆ ಅಂದರು. ಸರಿ ಓಕೆ ಇರಲಿ ಅಂದ್ಬಿಟ್ಟು ಹಾಕಿಸ್ಕೊಂಡೆ. ಜಾಸ್ತಿ ಅವ್ನು ನೆನೆಸ್ತಾನೆ. ಅವನ್ ಜಾಸ್ತಿ ತುಂಬಿಸ್ಕೊಂತವನೆ. ಜಾಸ್ತಿ ಆಗ್ತಾನೆ ಕಳ್ಳ ಅವನು. ಹುಷಾರು, ಅವ್ಳ ಕೈ ಎಲ್ಲ ಪರ್ಸ್ಕೊಂಡು. ಸುನು ಕೆನೆನ ಪರ್ಸ್ಕೊಂಡು ಅವಳು ನೋಡೋಲ್ಲ. ಏಯ್ ವೀರು, ಚಿಕ್ಕದ್ರಲ್ಲಿ ಹಾಕೋ, ಚಿಕ್ಕದ್ರಲ್ಲಿ ಹಾಕೋ. ಅದಕ್ಕೆ ಬಿಟ್ಟಿದ್ದವಳು ಖುಷಿ. ವೀರು ತಲೆ ಮೇಲೆ ಹಾಕು, ವೀರು ತಲೆ ಮೇಲೆ ಹಾಕು. ಎತ್ಕೊಂಡು ತಿನ್ಕೊಡು, ಚೀ ಎತ್ಕೊಂಡು ತಿನ್ಕೊಡು. ಪಪ್ಪಾಗಂತ ಹಾಕ, ಅವಳ ಹೋಯ್ಕೊಂಡು. ನೀನು ತುಂಬಿಸ್ತಾವಳತ್ತ. ಆಗಿ ಸುಮ್ಮನೆ ಅಲ್ಲಿ ಮನೆ ಹತ್ರ ಅಂತ ಹಿಂಗೆ ಆಡಲ್ಲ ಮಕ್ಕಳು. ಆಮೇಲೆ ಬಟ್ಟೆ ಚೇಂಜ್ ಮಾಡ್ರೆ ಗೊಂಬೆ. ವೀರಗಾಕು ವೀರು ತಲೆ ಮೇಲೆ ಹಾಕು, ವೀರು ತಲೆ ಮೇಲೆ ಹಾಕು. ಈ ಕಡೆ ಕಮ್ಮಿ ಐತಿ, ಈ ಕಡೆ ಬರ್ರಿ. ಏ ಗೊಂಬೆ ಆ ಕಡೆ ಹೋಗು, ಆ ಕಡೆ ಹೋಗು, ಆ ಕಡೆ ಹೋಗು. ಹೋಗ ಎತ್ಕೋಬೇಕು, ಹೋಗಿ ಎತ್ಕೋಬೇಕು. ಗಾಬರಿ ಆಗೋದ್ಲ ಅವಳು. ಏಯ್ ಗೊಂಬೆ, ಸಾಕ ವೀರು.
ಹೋಗೋಣ ಏನು ಜ್ವರ ಬರ್ತದೆ ಬಿಸಿಲಲ್ಲಿ ನಿಂತ್ಕೊಳ್ರಿ ಓಕೆ ಅಲ್ಲಿ ಬಿಸಿಲಲ್ಲಿ ಅಯ್ಯ ಬರ್ತಿಲ್ಲ ಅಮ್ಮ ವೀರು ಜಾಸ್ತಿ ಆಗ್ಬಿಡ್ತಾನೆ ಹೋಗು 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 ಅಂದ್ರೆ ಜ್ವರ ಬಂದ್ರೆ ಅದೇ ಇಷ್ಟೇ ಹಾಕ್ಬೇಕಾಗಿರ್ಲಿಲ್ಲ ಅಲ್ಲ ಇಷ್ಟೇ ಇಷ್ಟು ಪೈಪಲ್ಲಿ ಆಗ್ತಿದ್ದೆ ಅವಾಗಿರ್ಲಿಲ್ವಾ ಆ್ಯಂಡ್ ನಾವು ಇವತ್ತು ಆಂಜನೇಯನ ಟೆಂಪಲ್ಗೆ ಬಂದಿದ್ವಿ. ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಆಗ್ತಾಯಿತ್ತು. ಸರಿ ಇಲ್ಲೇ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಸುನಿ ಅಂದರು. ಸರಿ ಫಸ್ಟ್ ಟೈಮ್ ಬಂದಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು. ಪೂಜಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಗಾಡಿ ಪೂಜೆ ಎಲ್ಲ ಮಾಡಿಕೊಟ್ರು. 2 ಹಾರ ತೊಗೊಂಡಿದ್ವಿ, ಒಂದು ಗಾಡಿಗೆ ಒಂದು ದೇವರಿಗೆ ಅಂತ 2 ತೊಗೊಂಡು ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಒಂಥರ ಫುಲ್ ಪಾಸಿಟಿವ್ ವೈಬ್ಸು ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ದೇವ್ರ ಹತ್ರ ನಮ್ಮ ಜರ್ನಿ ಇನ್ನು ಆ 2 ವೀಲರಲ್ಲಿ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಪೂಜೆ ಮಾಡಿಸ್ಕೊಂಡ್ವಿ. ಜನ ಯಾರೂ ಇರಲಿಲ್ಲ, ಆರಾಮಾಗಿತ್ತು. ಆ್ಯಂಡ್ ಹೇಗೆ ಮಾಡಿದ್ರು ಏನು ಅಂತ ನಾನು ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ಏನು ತೊಗೊಂಡಿದ್ದೀನಿ ಅದನ್ನ ಶೇರ್ ಮಾಡ್ತೀನಿ. ಸೊ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೂ ಇದೇ ಥರ ಸಪೋರ್ಟ್ ಮಾಡಿ. ಇನ್ ನೆಕ್ಸ್ಟ್ 2026 ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಕೂಡ ಬೇಡ್ಕೊಳ್ಳಿ ಅಷ್ಟೇ. ಸೊ ಇನ್ನೇನಿಲ್ಲ, ಪಾಸಿಟಿವ್ ಆಗಿರೋಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲಿ
ಹೊಡಿ ಅಂದ್ರ ಅವರು. ಹೊಡಿ. ಆ? ಓ ನಿಮ್ಮೆ ಹೊಂಟೋಯ್ತು ಹಿಂದೆದು.